ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ನಾವು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಈ ದಿನ ಎಲ್ಲಾ ವಿಧದಲ್ಲಿ ದೇವರಿಂದ ಅನುಗ್ರಹಿಸಲ್ಪಡಲಿ. ದೇವರ ವಾಕ್ಯದೊಂದಿಗೆ ನೀವು ದೇವರ ಪ್ರೀತಿಯು ಪರಿಪಾಲನೆಯು ಶಕ್ತವಾಗಿ ಅನುಭವಿಸಲು ಸಾಧ್ಯವಾಗಲಿ. ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ನಡೆದ ಅದ್ಭುತಗಳನ್ನು ಈ ಧ್ಯಾನ ಮಂದಿರದಲ್ಲಿ ಬಂದು ಸಾಕ್ಷಿ ಹೇಳಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಈ ಶುಶ್ರೂಷೆ ಅನೇಕರಿಗೆ ಕಳಿಸಿಕೊಡಿರಿ. ದೇವರ ವಾಕ್ಯವನ್ನು ಧ್ಯಾನಿಸಲು ಹೇಳಿ. ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ನಾವೆಲ್ಲರೂ ದೇವರ ಕರಗಳಲ್ಲಿ ಒಂದು ಉಪಕರಣವಾಗುತ್ತಿದ್ದೇವೆ. ಅದು ದೇವರ ನಾಮದ ಮಹಿಮೆಗಾಗಿ. ಹಲ್ಲೆಲೂಯಾ. ಇಂದು ನಾವು ಆಲಿಸುವ ವಾಕ್ಯ ವಿಮೋಚನ ಕಾಂಡ 4ನೇ ಅಧ್ಯಾಯ 1ರಿಂದ 3ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಆಗ ಮೋಶೆ ಉತ್ತರ ನೀಡಿ, ಆಲಿಸಬೇಕು. ಆ ಜನರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಹೋಗಬಹುದು. ಸರ್ವೇಶ್ವರ ಸ್ವಾಮಿ ನಿನಗೆ ಕಾಣಿಸಿಕೊಂಡಿದ್ದೇ ಇಲ್ಲ ಎಂದು ಹೇಳಬಹುದು ಎಂದನು. ಅದಕ್ಕೆ ಸರ್ವೇಶ್ವರ ಅವನನ್ನು, ನಿನ್ನ ಕೈಯಲ್ಲಿ ಇರುವುದೇನು ಎಂದು ಕೇಳಿದರು. ಅವನು, ಇದು ಕೋಲು ಎಂದನು. ಸರ್ವೇಶ್ವರ ಅವನಿಗೆ, ಅದನ್ನು ನೆಲದಲ್ಲಿ ಬಿಸಾಡು ಎಂದರು. ನೆಲದಲ್ಲಿ ಬಿಸಾಡುತ್ತಲೇ ಅದು ಆವಾಯಿತು. ಅದನ್ನು ಕಂಡ ಮೋಶೆ ಭಯಪಟ್ಟು ಓಡಿ ಹೋದನು. ಪ್ರಿಯರೇ, ಮೋಶೆಯು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು, ನಾನು ಇದಕ್ಕೆ ಯೋಗ್ಯನಲ್ಲ ಎಂದು ಹೇಳಿದ್ದು. ಇಂದು ನಮ್ಮ ನಡುವೆಯಲ್ಲೂ ಮೋಶೆಯ ತರ ಯೋಚಿಸುವವರು ಇರಬಹುದು. ಆದರೆ ಮೋಶೆಯನ್ನು ದೂರ ತಳ್ಳಿ ಬೇರೆ ಒಬ್ಬ ವ್ಯಕ್ತಿಯನ್ನು ನೋಡುವ ಎನ್ನುವ ದೇವರನ್ನು ನಾವು ದೇವರ ವಾಕ್ಯದಲ್ಲಿ ನೋಡಿಲ್ಲ. ಮೋಶೆಯನ್ನು ಶಕ್ತಪಡಿಸಿ ಒಂದು ಅದ್ಭುತ ಮನುಷ್ಯನಾಗಿ ಮಾಡುವ ದೇವರನ್ನು ಆಗಿದ್ದೇ ನಾವು ನೋಡುವುದು ದೇವರ ವಾಕ್ಯದಲ್ಲಿ. ಅದನ್ನು ನಾವು ದೇವರ ವಾಕ್ಯದಲ್ಲಿ ಆಲಿಸಿದ್ದೆವು. ದೇವರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ನಮ್ಮ ಕುಂದುಕೊರತೆಗಳನ್ನು, ಬಲಹೀನತೆಗಳನ್ನು ಅದ್ಭುತವಾಗಿ ಮಾರ್ಪಡಿಸುವ ದೇವರು ನಮ್ಮ ನಡುವೆ ಇದ್ದಾರೆ. ಇಂದಿನ ಅವಸ್ಥೆಯನ್ನು, ಇಂದಿನ ಪರಿಸ್ಥಿತಿಯನ್ನು ನೋಡಿ ಯಾರು ಹಿಂದೆ ಓಡಿ ಹೋಗಬಾರದು. ಶಕ್ತಿಪಡಿಸುವ ದೇವರು ನನ್ನ ನಿಮ್ಮ ನಡುವೆ ಇದ್ದಾರೆ. ಅದನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ನಮಗೆ ವಿಮೋಚನ ಕಾಂಡ 4ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯವನ್ನು ಆಲಿಸೋಣ. ನಿನ್ನ ಪರವಾಗಿ ಅವನೇ ಆ ಜನರ ಸಂಗಡ ಮಾತನಾಡುವನು. ಅವನು ನಿನಗೆ ಬಾಯಂತಿರುವನು. ನೀನು ಅವನಿಗೆ ದೇವರಂತೆ ಇರುವೆ. ಈ ಕೋಲನ್ನು ಕೈಯಲ್ಲಿ ತೆಗೆದುಕೊಂಡು ಹೋಗು, ಇದರಿಂದಲೇ ಆ ಸೂಚಕ ಕಾರ್ಯಗಳನ್ನು ಮಾಡುವೆ ಎಂದರು. ಪ್ರಿಯರೇ, ನೀವು ಯಾರೇ ಆಗಿರಿ, ನಿಮ್ಮ ಅವಸ್ಥೆ ಏನೇ ಆಗಿರಲಿ, ದೇವರು ನಿಮ್ಮ ನಡುವೆ ಒಂದು ಅದ್ಭುತವನ್ನು ಮಾಡುತ್ತಾರೆ. ಈ ವಾಕ್ಯ ಪ್ರತಿನಿತ್ಯ ಆಲಿಸುವುದು ನಿಮ್ಮ ಒಂದೊಂದು ಸಮಸ್ಯೆಯಿಂದ ಬಿಡುಗಡೆ ಹೊಂದಲು. ಅದಕ್ಕಾಗಿ ಆಗಿದೆ ದೇವರು ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ಪ್ರತಿನಿತ್ಯ ನಿಮ್ಮೊಡನೆ ಮಾತನಾಡುವುದು. ಯಾರ ಮುಂದೆಯೂ 10 ರೂಪಾಯಿಗೂ ಕೈ ನೀಡುವ ಅನುಭವ ಉಂಟಾಗದಿರಲಿ. ನಿಮಗೆ ಅವಶ್ಯಕತೆಯಾದ ಎಲ್ಲ ಸಂಪತ್ತನ್ನು ದೇವರು ದಯಪಾಲಿಸಲಿ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.